ನಮಸ್ಕಾರ. ರಾತ್ರಿ ರಾತ್ರಿ ಅಂದ್ರೆ ಕೆಲವರಿಗೆ ಭಯ ಆಗ್ತದೆ. ರಾತ್ರಿ ಅಂದ್ರೆ ಕೆಲವರಿಗೆ ಬಹಳ ಕಷ್ಟ ಅನಿಸ್ತದೆ. ಕತ್ತಲೆ ಅಂದ್ರೆ ಭಯ ಬೀಳುವವರು ಬಹಳ ಮಂದಿ. ಆದರೆ ರಾತ್ರಿಯಲ್ಲಿ ಕೂಡ ಒಂದು ವಿಶೇಷತೆ ಇದೆ, ರಾತ್ರಿಗೂ ಕೂಡ ಒಂದು ಮಹತ್ವ ಇದೆ. ರಾತ್ರಿನೇ ಒಂದು ರೀತಿ ಮುಖ್ಯನೂ ಕೂಡ ಆಗ್ತದೆ, ಕತ್ತಲೆನೂ ಕೂಡ ಬಹಳ ಮುಖ್ಯ ಆಗ್ತದೆ. ಯಾಕಂದ್ರೆ ರಾತ್ರಿ ಅನ್ನೋದು ಹಗಲಿನ ಸಿದ್ಧತೆ. ಅದು ನಾವು ಹಗಲತ್ತ ಏನು ಎಲ್ಲಾ ಚಟುವಟಿಕೆಗಳ ಮಾಡ್ತೀವಿ, ಎಲ್ಲಾ ಕೆಲಸಗಳು ಏನ್ ಮಾಡ್ತೀವಿ, ಅದಕ್ಕೆ ಶಕ್ತಿ ತುಂಬೋದೇ ರಾತ್ರಿ. ರಾತ್ರಿನೇ ತಯಾರಿ ಮಾಡಿರ್ತದೆ. ಹಗಲತ್ನಲ್ಲಿ ನಾವು ಏನು ಕೆಲಸ ಮಾಡಬೇಕು ಏನಿಲ್ಲ ಅದಕ್ಕೆಲ್ಲ ಒಂದು ಶಕ್ತಿಯನ್ನು ನಮ್ಮಲ್ಲಿ ತುಂಬುವುದೇ ರಾತ್ರಿ. ನೋಡ್ರಿ, ರಾತ್ರಿ ಸರಿಯಾಗಿ ನಿದ್ದೆ ಮಾಡಲಿಲ್ಲ ಅಂದ್ರೆ ನಾವು ಹಗಲತ್ ಪೂರ್ತಿ ಯಾವ ಕೆಲಸದಲ್ಲಿ ಕೂಡ ನಾವು ಚಂದಾಗಿ ಮಾಡೋಕ್ಕಾಗಲ್ಲ, ಮೈಮರ್ತು ಮಾಡೋಕ್ಕಾಗಲ್ಲ, ಕೆಲಸ ಪರ್ಫೆಕ್ಟ್ ಆಗಲ್ಲ. ಯಾಕಂದ್ರೆ ಸುಸ್ತು ಇರ್ತದೆ. ರಾತ್ರಿ ಸರಿಯಾಗಿ ನಿದ್ದೆ ಆಯ್ತಂದ್ರೆ ಉತ್ಸಾಹ ತುಂಬಿರ್ತದ, ಖುಷಿ ತುಂಬಿರ್ತದ, ಕೆಲಸ ಮಾಡುವ ಪ್ರೇರಣೆ ಮನಸ್ಸಿನಲ್ಲಿ ತುಂಬಿರ್ತದ, ಹೊಸ ಹುಮ್ಮಸ್ಸು ನಮ್ಮಲ್ಲಿ ಮೂಡಿರ್ತದೆ. ರಾತ್ರಿ ಪ್ರತಿಯೊಬ್ಬರಿಗೂ ಬೇಕು. ರಾತ್ರಿ ಬಲ ತುಂಬುತ್ತದೆ ಮನುಷ್ಯನಿಗೆ. ಅದು ನಿದ್ರೆ ಮೂಲಕ ಇರ್ಬೋದು, ವಿಶ್ರಾಂತಿಯ ಮೂಲಕ ಇರ್ಬೋದು. ಮನುಷ್ಯನಿಗೆ ಬಲವನ್ನ ಸ್ವೀಕರಿಸ್ತದೆ, ರೀಚಾರ್ಜ್ ಮಾಡ್ತದೆ ನಮ್ಮ ಬ್ಯಾಟ್ರಿ. ಮಧ್ಯಾಹ್ನ ನಾವು ಕ್ರಿಯಾಶೀಲರಾಗಿರ್ಬೋದು, ಮಧ್ಯಾಹ್ನ ನಾವು ಖುಷಿಯಿಂದ ಆ ದಿನವನ್ನು ಅನುಭವಿಸ್ಬೇಕಪ್ಪ ಅಂದ್ರೆ ರಾತ್ರಿ ಸರಿಯಾಗಿ ನಾವು ವಿಶ್ರಾಂತಿಯನ್ನು ಪಡೆದಿರಬೇಕು. ಶಕ್ತಿಯನ್ನು ನಮ್ಮಲ್ಲಿ ನಾವು ತುಂಬಿಕೊಂಡಿರಬೇಕು. ವಿಶ್ರಾಂತಿಯಿಂದ ಶಕ್ತಿ ತುಂಬ್ಕೊಂತ ಆ ಶಕ್ತಿ ತುಂಬೋದು ಯಾವ್ದು? ರಾತ್ರಿನೇ. ಇನ್ನು ಕೆಲವೊಂದು ಸಂದರ್ಭದಾಗ ಏನಾಗ್ತದ ಅಂದ್ರೆ ಕೆಲವೊಬ್ರು ರಾತ್ರಿಗಾಗಿ ಕಾಯ್ತಾ ಇರ್ತಾರೆ. ಅಂತ ಜನರು ಕೂಡ ಸಾಕಷ್ಟಿವೆ. ನಾವು ಪೂರ್ತಿ ದಣವಾಗ್ತಿರ್ತದ, ರಾತ್ರಿ ಯಾವಾಗ ಆಗ್ತಪ್ಪ, ಹೋಗಿ ಯಾವಾಗ ಬೆನ್ನ ಹಚ್ಚಿ ಮಕ್ಕೊಂಡೇನು ಅಂತ ಕಾಯುವ ಜನರು ಸಾಕಷ್ಟು ಅದ. ರಾತ್ರಿ ಆಗೋದನ್ನೇ ಕಾಯ್ತಿರ್ತಾರೆ. ಯಾಕಂದ್ರೆ ಅವ್ರಿಗೆ ವಿಶ್ರಾಂತಿಯ ಅವಶ್ಯಕತೆ ಇರ್ತದೆ. ಆ ಒಂದು ಬಲವನ್ನು ತುಂಬಿಕೊಳ್ಬೇಕಾಗಿರ್ತದಂತ ಅವ್ರ ದೇಹಕ್ಕೆ, ಮನಸ್ಸಿಗೆ. ಅದಕ್ಕಾಗಿ ರಾತ್ರಿಯನ್ನ ಅವರು ಕಾಯ್ತಾರೆ. ರಾತ್ರಿಗಾಗಿ ಅವರು ನಿರೀಕ್ಷೆ ಮಾಡ್ತಾರೆ. ಇನ್ ಕೆಲವು ಜನರು ಇರ್ತಾರೆ ರಾತ್ರಿಯನ್ನ ಕಾಯುವವರು. ಕೆಲವರು ರಾತ್ರಿಯನ್ನ ಖುಷಿ ಪಡಲು ಕಾಯ್ದರೆ, ಕೆಲವರು ರಾತ್ರಿಯನ್ನ ಕಣ್ಣೀರು ಹರಿಸಲು ಕಾಯ್ತಾರೆ. ಕೆಲವರು ಮರುಶಕ್ತಿ ಪೂರ್ಣ ಮಾಡಿಕೊಳ್ಳಲು ಕಾಯ್ತಾರೆ. ಈಗ ರಾತ್ರಿ ಎಲ್ಲರಿಗೂ ಸಮನಾಗಿಲ್ಲ. ಅವರವರ ಭಾವಕ್ಕೆ ತಕ್ಕಂತೆ ಅವರವರಿಗೆ ಶಕ್ತಿಯನ್ನು ನೀಡುವ ಮೂಲ ಆಗ್ಯಾರ. ಅದಕ್ಕೆ ರಾತ್ರಿಗೂ ಕೂಡ ಒಂದು ಮಹತ್ವ ಅದ. ಬರೀ ಹಗಲತ್ತಷ್ಟೇ ಮಹತ್ವ ಅಲ್ಲ, ರಾತ್ರಿ ಅನ್ನೋದು ಕೂಡ ಒಂದು ಮಹತ್ವ. ಕತ್ತಲು ಅನ್ನೋದು ಕೂಡ ಮಹತ್ವ. ಬೆಳಕಿಗಷ್ಟೇ ಮಹತ್ವ ಅಲ್ಲ, ಕತ್ತಲಿಗೂ ಕೂಡ ಮಹತ್ವ ಅಲ್ಲ. ಯಾಕಂದ್ರೆ ಬೆಳಕಿನ ಮೂಲ ಇರೋದೇ ಕತ್ತಲದೊಳಗೆ. ಜಗದ ಉಗಮ ಕೂಡ ಕತ್ತಲೆಯಿಂದ ಆಗ್ಯದ. ಆ ಭಗವಂತನನ್ನು ಕೂಡ ನಾವು ರಜನೀಶ ಅಂತ ಕರಿತೀವಿ. ಯಾಕಂದ್ರೆ ಆ ಕತ್ತಲೆಯ ಒಡೆಯ ಆತ. ರಜನಿ, ಇರುಳು, ಕತ್ತಲು, ರಾತ್ರಿ ಅಂತ ಇರುಳಿನ ಒಡೆಯ. ಅಲ್ಲಿ ಮೂಲ ಬ್ರಹ್ಮಾಂಡದ ಉಗಮ ವ್ಯಂಬ್ಯದಲ್ಲಿ ನಾವು ನೋಡಿದಾಗ ಬರೀ ಕತ್ತಲೆ ಅದ. ಬೆಳಕು ಅಲ್ಲಿ ಸ್ವಲ್ಪ ಅದ, ಆದರೆ ಎಲ್ಲ ಕಡೆಗೆ ಇರೋದು ಮೊದಲು ಇರೋದು ಕತ್ತಲೇನೆ. ಸ್ಪೇಸ್ ಹೇಗಿದೆ ಹಾಗೆ ಕೂಡ ಕತ್ತಲು ಕೂಡ ಇದೆ. ಅದು ಎಲ್ಲರ ಮೂಲ. ಅದಕ್ಕೆ ಅಲ್ಲಿಂದಲೇ ನಮಗೆ ಶಕ್ತಿ ತುಂಬ್ಕೊಂತೀವಿ ನಾವು ಪ್ರತಿ ದಿನನೂ. ಒಂದು ದಿನದಲ್ಲಿ ಅರ್ಧ ಭಾಗ ಹಗಲಾದ್ರೆ ಅರ್ಧ ಭಾಗ ಕತ್ತಲೆ ಆಗ. ಈ ಅರ್ಧ ಯಾಕಾದಂದ್ರ ಇದು ಹಗಲು ಚಂದಾಗಿರ್ಬೇಕಂದ್ರೆ ರಾತ್ರಿಯಲ್ಲಿ ನಾವು ರೀಚಾರ್ಜ್ ಆಗ್ಬೇಕು. ಕೆಲವರು ರೀಚಾರ್ಜ್ ಬೇರೆನೆ ಆಗ್ತಾರೆ. ಕೆಲವರು ರಾತ್ರಿಯನ್ನು ಖುಷಿ ಪಡಲು ಕಾಯ್ದರೆ, ಮೋಜು ಮಸ್ತಿ ಪಾರ್ಟಿಗಳನ್ನು ಮಾಡಿ ಕಾಯ್ತಾರೆ. ಅವರು ಹಗಲು 1-2 ಮಧ್ಯಾಹ್ನ ಕೇಳ್ತಾರೆ.
ಇನ್ನು ಕೆಲವರು ಹಗಲಿನ ದುಃಖವನ್ನ ರಾತ್ರಿಯಲ್ಲಿ ಹೊರ ಹಾಕಲು ಕಾಯ್ತಿರ್ತಾರೆ, ಯಾರಿಗೂ ಕಾಣಲಾರ್ದಂಗೆ ನಮ್ಮ ದುಃಖವನ್ನು ಹೊರ ಹಾಕಲು ರಾತ್ರಿಯಲ್ಲಿ ಕಾಯ್ತಿರ್ತಾರೆ. ಅಂತ ಜನರು ಸಾಕಷ್ಟು ಅದಾರ. ಇನ್ನು ಕೆಲವರು ವಿಶ್ರಾಂತಿಗಾಗಿ ರಾತ್ರಿಯನ್ನ ಕಾಯ್ತಾರೆ. ಹಗಲು ಪೂರ್ತಿ ದುಡಿದಿರ್ತಾರೆ, ರಾತ್ರಿ ಆದ್ರೆ ಸಾಕಪ್ಪ ಹೋಗಿ ಮಕ್ಕೊಮ್ಮು ಒಂದಿಷ್ಟು ವಿಶ್ರಾಂತಿ ತಗೊಂಡು ಅನ್ನೋ ಭಾವದಲ್ಲಿ ಕಾಯ್ತಾರೆ. ಈ ರೀತಿಯಾಗಿ ರಾತ್ರಿಗೂ ಕೂಡ ಬಹಳ ಮಹತ್ವ ಅದ. ರಾತ್ರಿ ಇಲ್ಲ ಅಂದ್ರೆ ನಾವು ಇಲ್ಲ ಅಂತ ಅರ್ಥ. ಅಂದ್ರೆ ನಾವಷ್ಟೇ ಅಲ್ಲ, ಇಡೀ ಜಗತ್ತಿನ ಎಲ್ಲ ಜೀವ ಸಂಕುಲ, ಪ್ರಾಣಿ ಪಕ್ಷಿ ಗಿಡ ಮರಗಳು ಇರ್ಬೋದು, ಎಲ್ಲ ಜೀವ ಸಂಕುಲ, ಸಸ್ಯ ಸಂಕುಲ ಪ್ರಾಣಿ ಸಂಕುಲ ಎರಡು ರಾತ್ರಿಗೆ ಕಾಯ್ತು. ವಿಜ್ಞಾನವನ್ನು ಕೂಡ ಅದನ್ನೇ ಹೇಳುತ್ತೆ, ರಾತ್ರಿಗೂ ಕೂಡ ಅದರದೇ ಆದ ಮಹತ್ವ. ರಾತ್ರಿ ಇಲ್ಲ ಅಂದ್ರೆ ಜೀವದಿಂದ ಬದುಕೋಕೆ ಆಗಲ್ಲ. ಆಮೇಲೆ ಪೂರ್ತಿ ಹಗಲನ್ನು ಪರಿಪೂರ್ಣ ಹಗಲತೆ ಎತ್ತಂದ್ರೂ ಕಷ್ಟ, ಪರಿಪೂರ್ಣ ರಾತ್ರಿ ಎತ್ತಂದ್ರೂ ಕಷ್ಟ. ಎರಡೂ ಬೇಕಿಲ್ಲ ನಮ್ಗೆ, ಹಗಲು ರಾತ್ರಿ ಎರಡೂ ಬೇಕು. ಅಂದ್ರೆ ಅಲ್ಲಿ ಸೊಗಸಾದ ಅಂತ ಸೊಗಸಿನ ಜೀವನವನ್ನು ನಾವು ಸುಂದರವಾಗಿ ಮಾಡ್ಕೊಳ್ಬೇಕು ಅಂತಂದ್ರೆ ರಾತ್ರಿ ನಮಗೆ ಸರಿಯಾದ ವಿಶ್ರಾಂತಿಯನ್ನು ನಾವು ಪಡೆಯಬೇಕು. ಯಾಕಂದ್ರೆ ಆ ವಿಶ್ರಾಂತಿ ಪಡೆಯುವುದರ ಮೂಲಕ ನಮ್ಮಲ್ಲಿ ನಾವು ಶಕ್ತಿಯನ್ನು ತುಂಬಿಕೊಳ್ತೀವಿ ಮರುದಿನದ ಬಳಕೆಗಾಗಿ. ಮರುದಿನದ ಹಗಲಿನ ಬಳಕೆಗಾಗಿ ಈ ರಾತ್ರಿ ನಾವು ನಮ್ಮಲ್ಲಿ ಶಕ್ತಿಯನ್ನು ತುಂಬಿಕೊಳ್ತೀವಿ, ಬ್ರಹ್ಮಾಂಡದ ಶಕ್ತಿಯನ್ನು ನಮ್ಮೊಳಗೆ ತುಂಬಿಕೊಳ್ತೀವಿ ವಿಶ್ರಾಂತಿಯ ಮೂಲಕ. ಆ ವಿಶ್ರಾಂತಿ ಸರಿಯಾಗಿ ಆಧುನಿಕ ಜೀವನದಲ್ಲಿ ಏನಾಗಿದೆ ಅಂದ್ರೆ ಈ ರಾತ್ರಿನೇ ನಾವು ಬಳಸಕಟ್ಬಿಟ್ಟಿವಿ, ಸಮಯದ ಕೊರತೆ ಅಂತೇಳಿ. ಕೆಲವೊಂದ್ಸರಿ ನಮ್ಮ ಕೆಲವೊಂದು ಚಟಗಳಿಂದಾಗಿ ಇದು ಪರದೆ ಅನ್ನೋದು ಕೂಡ ಒಂದು ವಿಷಯ ಆಗಿಬಿಟ್ಟದೆ. 3 S, ಈಗ ಶುಗರ್, ಸಾಲ್ಟ್, ಸ್ಕ್ರೀನ್, ಈ 3 ಈಗ ವಿಷಯಗಳು. ಯಾಕಂದ್ರೆ ರಾತ್ರಿ ಎಷ್ಟು ತನ ನಾವು ಮೊಬೈಲ್ ನೋಡ್ತೀವಿ, ಟಿವಿ ನೋಡ್ತೀವಿ, ಏನೋ ಕಂಪ್ಯೂಟರ್ ನೋಡ್ಕೊತ್ಕೊಂಡಿರ್ತೀವಿ, ಏನೋ ಕೆಲಸ ಮಾಡ್ತಿರ್ತೀವಿ, ಏನೋ ಮಾಡ್ತೀವಿ. ಅದರಿಂದ ನಮ್ಮ ಜೈವಿಕ ಗಡಿಯಾರದಲ್ಲಿ ವ್ಯತ್ಯಾಸ ಆಗಿ ಹೋಗ್ಬಿಡುತ್ತೆ. ಸರಿಯಾದ ವಿಶ್ರಾಂತಿ ಸಿಗಲ್ಲ, ಸರಿಯಾದ ಮರುಪೂರ್ಣ ನಮ್ಗೆ ಆಗೋದಿಲ್ಲ, ಶಕ್ತಿಯ ಮರುಪೂರ್ಣ ನಮ್ಗೆ ಆಗೋದಿಲ್ಲ. ಅವಾಗ ಅನಾರೋಗ್ಯಕ್ಕೆ ನಾವು ಒಳಗಾಗ್ತೀವಿ. ಅದಕ್ಕೆ ಈ 3 Sಗಳ ಬಗ್ಗೆ ನಾವು ಎಚ್ಚರದಿಂದಿರಬೇಕು. ಸಾಲ್ಟ್ ಉಪ್ಪು, ಶುಗರ್ ಸಕ್ಕರೆ, ಸ್ಕ್ರೀನ್ ಪರದೆ, ಇವುಗಳು ನಾವು ಎಷ್ಟು ಬೇಕಷ್ಟೇ ಬಳಸ್ಬೋದು. ಅದೇ ಬಳಸ್ದೇವು ಅನಾರೋಗ್ಯಕ್ಕೆ ಒಳಗಾಗ್ತೀವಿ. ರಾತ್ರಿ ಮಲಗಕ್ಕಾದ ಮರುಪೂರ್ಣಕ್ಕಾದ ಈ ಸ್ಕ್ರೀನ್ ನೋಡೋಕ್ಕಿಲ್ಲ. ನಾವು ಸ್ಕ್ರೀನ್ ನೋಡೋಕೆ ಭಾಳ ರಾತ್ರಿನ ಕಳಿತೀವಿ. ಆ ಕೆಲಸ ನಿಂದಿರಿಸ್ಬೇಕಾಗ್ಯದ. ನಿಂದಿರಿಸ್ತೇವೆ ಅಂದ್ರೆ ಆರೋಗ್ಯವಂತ ಜೀವನ, ಆರೋಗ್ಯವಂತ ದಿನಗಳು ನಮ್ಮವು ಆಗ್ತವೆ. ಧನ್ಯವಾದಗಳು.